ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭೋದಯ. ಇವತ್ತು ನಾವು ಬಾಗಲಕೋಟೆಯಲ್ಲಿ ನಡೆದಿರುವಂಥ ಪ್ರಿಪೇಟರಿ ಎಕ್ಸಾಮನ್ನು ಡಿಸ್ಕಸ್ ಮಾಡೋಣ. ಇದು ಆ್ಯನ್ಯುವಲ್ ಎಕ್ಸಾಮ್ ಕನ್ಸರ್ನ್ ಪ್ರಕಾರ ಬಹಳನೇ ಇಂಪಾರ್ಟೆಂಟು. ಯಾಕಂದರೆ ಎಷ್ಟೋ ಕ್ವಶನ್ಸ್ ರಿಪೀಟ್ ಆಗ್ತವೆ, ಎಸ್ಪೆಷಲಿ ಅಬ್ಜೆಕ್ಟಿವ್ 2 ಮಾರ್ಕ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟು. ಸೊ ಅದ್ರ ಬಗ್ಗೆ ನಾವು ಇವತ್ತೆಲ್ಲ ಕೂಡ ಡಿಸ್ಕಸ್ ಮಾಡೋಣ. ಸೊ ವಿತೌಟ್ ಟೇಕಿಂಗ್ ಮಚ್ ಟೈಮ್ ವಿಲ್ ಸ್ಟಾರ್ಟ್ ದ ಸೆಷನ್. ಫಸ್ಟ್ ನೋಡಿ, in the poem Romeo and Juliet, the term Ethiopia refers to. Ethiopia refers to ಯಾರಿಗೆ ಅಂತಂದರೆ, ಇಟ್ ಈಸ್ ಸಮಥಿಂಗ್ ಲೈಕ್ ದ ಆಫ್ರಿಕನ್ ಬ್ಲ್ಯಾಕ್ ವುಮನ್ ಅಂತೇಳಿ. ಹೌದಾ? ಒಂಥರ ಕಪ್ಪು ವರ್ಣದ ಮಹಿಳೆ ಇಥಿಯೋಪಿಯಾ ಅಂತೇಳಿ ರೆಫರ್ ಮಾಡ್ತೇವೆ. ಸೊ ಆನ್ಸರ್ ಈಸ್ ಬಿ. ದ ಸ್ಪೆಷಲ್ ರೆವೆನ್ಯೂ ಕಮ್ಸ್ ಫ್ರಮ್. ಹೌದಾ? ಎಲ್ಲದಲ್ಲೂ ಕೂಡ ಟ್ಯಾಕ್ಸ್ ಬರ್ತಾ ಇತ್ತು. ಹೌದಾ? ಬಟ್ ಜಾಸ್ತಿಯಾಗಿ ಸ್ಪೆಷಲ್ ರೆವೆನ್ಯೂ ಎಲ್ಲಿಂದ ಬರ್ತಾ ಇತ್ತು ಅಂತಂದರೆ ಗ್ಯಾಂಬ್ಲಿಂಗ್ ಹೌಸ್ ಅಥವಾ ಗೇಮಿಂಗ್ ಹೌಸ್ ಅಂತ ಹೇಳ್ತೇವೆ. ಅದಕ್ಕಾಗಿ ಸಿ ಇಸ್ ದ ಆನ್ಸರ್. ಥರ್ಡ್ ಒನ್, ದ ಚಿಲ್ಡ್ರನ್ ಆರ್ ಕಂಪೇರ್ಡ್ ಟು. ನೋಡಿ, ಇಲ್ಲಿ ಆಪ್ಷನ್ಸ್ ಹೆಂಗೆ ಕೊಟ್ಟಿದ್ದಾನೆ. ಇಟ್ ಇಸ್ ರಿಲೇಟೆಡ್ ಆನ್ ಚಿಲ್ಡ್ರನ್. ಆರೋಸ್, ಬೋಸ್ ಆ್ಯಂಡ್ ಆರೋಸ್, ಆರ್ಚರ್ ಅಂತಿದೆ. ಹೌದಾ? ಚಿಲ್ಡ್ರನ್ ಎದಕ್ಕೆ ಕಂಪೇರ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು. ಚಿಲ್ಡ್ರನ್ ಆರ್ ಕಂಪೇರ್ಡ್ ಆಸ್ ಆರೋಸ್ ಅಂತ ಹೇಳ್ತೀವಿ. ಅದೇ ರೀತಿ ಪೇರೆಂಟ್ಸ್ ಅಂತ ಬಂದಾಗ ಬೌಸ್ ಅಂತ ಹೇಳ್ತೀವಿ, BOWS, ಅದೇ ಬಿಲ್ಲು, ಈ ರೀತಿ. ಓಕೆ, ನೆಕ್ಸ್ಟ್ ಒನ್. ಸೊ ಥರ್ಡ್ ಆನ್ಸರ್ ಈಸ್ ವಾಟ್? ಎ. ಫೋರ್ತ್ ಒನ್ ನೋಡಿ, ಫೋರ್ತ್ ಒನ್ ಭಾಳ ಇಂಪಾರ್ಟೆಂಟು. ಸನ್ನಿ ಮಾರ್ನಿಂಗ್ದಿಂದ ತೆಗೆದುಕೊಂಥ ಟಾಪಿಕ್ಕು. ಸ್ನಫ್ ಬಾಕ್ಸ್ ಎದಕ್ಕೆ ಮ್ಯಾಚ್ ಮಾಡ್ತೀವಿ? ಆ ಸ್ನಫ್ ಬಾಕ್ಸ್ ಎದಕ್ಕೆ ಬರುತ್ತಂದರೆ, ಇಟ್ ಈಸ್ ಸಮಥಿಂಗ್ ಲೈಕ್ ವಾಟ್ ಇಟ್. ಅದಕ್ಕಿಂತ ಮುಂಚೆ ಸ್ನಫ್ ಬಾಕ್ಸ್ ಯೂಸ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ರು ಅಂದರೆ, ಸೊ ದೇ ವರ್ ಟಾಕಿಂಗ್, ದೇ ವರ್ ಆರ್ಗ್ಯೂವಿಂಗ್. ಇವಾಗ ಸ್ನಫ್ ಬಾಕ್ಸ್ ಓಪನ್ ಮಾಡಿದ ಮೇಲೆ, ಸೊ ಇಟ್ ಮೇಡ್ ಸಮಥಿಂಗ್ ಲೈಕ್ ಹ್ಯಾಪಿ ಆರ್ ಅ ಪೀಸ್ ಇನ್ ಬಿಟ್ವೀನ್ ದೆಮ್. ಅದಕ್ಕೆ ದ ಥಿಂಗ್ ದ್ಯಾಟ್ ಮೇಡ್ ಪೀಸ್ ಬಿಟ್ವೀನ್ ಲೋರಾ ಆ್ಯಂಡ್ ಗೊಂಜಲ್. ಸೆಕೆಂಡ್ ಆನ್ಸರ್. ಆ ಪ್ಯಾರಾಸೋಲ್ ಬಂದ್ಬಿಟ್ಟು ಇದು ಒಂದು ರೀತಿ ಲೈಕ್ ಜಸ್ಟ್ ಅಂಬ್ರೆಲಾ. ಇದನ್ನು ಅಂಬ್ರೆಲಾ ಎರಡು ರೀತಿ ಯೂಸ್ ಮಾಡ್ಕೋಬೋದು. ಒಂದು ಆ ಪರ್ಪಸ್ಸು, ಸೆಕೆಂಡು ಕೇನ್ ಅಂದರೆ ಒಂಥರ ಸ್ಟಿಕ್ ಆಗಿ ಬಳಕೆ ಮಾಡ್ಕೋಬೋದು. ಅದಕ್ಕಾಗಿ that is third answer. Next, the violets ಅಂತಂದು the flowers given to better by the watchman. So here fourth answer ಬಂದ್ಬಿಟ್ಟು B. The real name of ತಮ್ಮನ rival. ನೋಡಿ, ತಮ್ಮನ rival, ನಿಜವಾಗ್ಲೂ ಎದುರಾಳಿ ಯಾರು ಅಂತಂದ್ರೆ, this is none other than ಬಸವಯ್ಯ ಅಂತ ಹೇಳ್ತೀವಿ. ಹೌದಾ? Now, the epic Odyssey was written by Homer. That's A1. Seventh one ನೋಡಿ, the worst topic area ಅಲ್ಲಿ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ. ಅಲ್ಲಿ ಒಂದು ಪ್ಲೇಸು ಬಹಳನೇ ವರ್ಸ್ಟ್ ಆಗಿರುತ್ತೆ. ಹೌದಾ? ಯಾಕಂತಂದರೆ ಸಾಕಷ್ಟು ಎಕ್ಸಿಡೆಂಟ್ಸ್ಗಳು ಆಗ್ತಾ ಇರುತ್ತೆ ಆಮೇಲೆ. ಸೊ ಹೀಗಾಗಿ ದಿಸ್ ಇಸ್ ಸಮಥಿಂಗ್ ಲೈಕ್ ವೆರಿ ಡೇಂಜರಸ್ ಏರಿಯಾ ಅಂತ ಕೂಡ ತಪ್ಪೇನಿಲ್ಲ. ಅದು ಯಾವುದಂತಂದರೆ ಸಿ ಅವೆನಿಡಾ ಪ್ರೆಸಿಡೆಂಟಿ ವರ್ಗಾಸ್ ಅಂತ ಹೇಳ್ತೀವಿ. ಹೇಳ್ತೀವಿ ನೋಡಿ, ಸಿಂಪಲ್ ಇದೆ. ಸ್ಟೇಟ್ಮೆಂಟ್ ಫಸ್ಟ್ ಸೆಕೆಂಡ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಕರೆಕ್ಟ್ ಅಂತ ನೋಡೋಣ. We underrated our ballot papers. This time we do not do as we did earlier. ಹೌದಾ? ಇವು ಎರಡು ಸ್ಟೇಟ್ಮೆಂಟ್ ಅನ್ನು ಯಾರು ಕೊಟ್ಟಿದ್ದಾರೆ ಅಂತಂದ್ರೆ, ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಗಿವೆನ್ ಬೈ ದ ವಿಲೇಜರ್ಸ್. ಬನ್ನಿ, ವಿಲೇಜರ್ಸ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್. ಹೌದಾ? ಸೊ ದಿಸ್ ಇಸ್ ವಾಟ್. ನೆಕ್ಸ್ಟ್ ಒನ್, ನೈನ್ತ್ ಒನ್. ಡ್ಯಾಶ್ ಪುಶ್ಡ್ ದ ಬ್ಯಾಂಕ್ಸ್ ಟು ಗಿವ್ ಲೋನ್ಸ್ ಫಾರ್ ದ ವುಮೆನ್ ಟು ಬೈ ಸೈಕಲ್ಸ್. ಹೌದಾ? ಸೈಕಲನ್ನು ತಗೊಳ್ಳಿಕ್ಕೆ ಲೋನ್ ಯಾರು ಸ್ಯಾಂಕ್ಷನ್ ಮಾಡಿದ್ರು ಅನ್ನುವಂಥ ಟಾಪಿಕ್ಕು. ಇದು ಯಾರಂತಂದರೆ ದಿಸ್ ಇಸ್ ನನ್ ಅದರ್ ದ್ಯಾನ್ ಶೀಲಾ ರಾಣಿ ಚುನ್ಕರ್ ಅಂತ ಹೇಳ್ತೇವೆ. ಹೌದಾ? ಅಂಡ್ ದ ಲಾಸ್ಟ್ ಒನ್, ದ ವಾಟರ್ ಕ್ಯಾನ್ ಆಲ್ಸೋ ಸಿಟ್ ಇನ್ನೋಸೆಂಟ್ಲಿ. ಎಲ್ಲಿ ಕೂತ್ಕೊಳ್ಳುತ್ತೆ ವಾಟರ್ ಅದು ಅಂತಂದಾಗ ದಿಸ್ ಇಸ್ ನನ್ ಅದರ್ ದ್ಯಾನ್ ಇಟ್ ಇಸ್ ಪ್ಲೇಯಿಂಗ್ ವೆರಿ ಇಂಪಾರ್ಟೆಂಟ್ ರೋಲ್. ಇಲ್ಲಿ ಬಿಸ್ಲರಿ ಬಾಟಲಲ್ಲಿ ಕೂತ್ಕೊಳ್ಳುತ್ತೆ ಅಂತಂದಂಗೆ. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಏನಂತಂದರೆ ದಟ್ ಈಸ್ ಕಾಲ್ಡ್ ಆಸ್ ಪ್ಯಾಸಿವ್ ವಾಯ್ಸ್. ಇಲ್ಲಿ ನೋಡಿ, ಪ್ಯಾಸಿವ್ ವಾಯ್ಸ್ ನಾವೆಲ್ಲ ಡಿಸ್ಕಸ್ ಮಾಡ್ತಾ ಇರೋ ಹಾಗೆ ಸಿಂಪಲ್ ಟಾಪಿಕ್ಕು ಏನಂತಂದರೆ ವಾಸ್ ಪ್ಲಸ್ V3, ವರ್ ಪ್ಲಸ್ V3, WERE, ವೇರ್ ಪ್ಲಸ್ V3, ವೇರ್ ಎರಡು ಅಂತ ಬಳಕೆ ಮಾಡ್ಕೊಳ್ತೀವಿ. ಇಲ್ಲಿ ಸಿಂಗ್ಲರ್ ಬಂದಾಗ ವಾಸ್ ಅಂತ ಬಳಕೆ ಮಾಡ್ಕೊಳ್ತೀವಿ, ಪ್ಲೂರಲ್ ಬಂದಾಗ ವೇಯರ್ ಅಂತ ಬಳಕೆ ಮಾಡ್ಕೊಳ್ತೀವಿ. ಹಾಗಿದ್ರೆ ನೋಡಿ, ಪಡುಕೊಟ್ಟೈ ಡ್ಯಾಶ್ ಟೇಕ್ ಅಂತಿದೆ. ಪಡುಕೊಟ್ಟೈ ವಾಸ್ ಟೇಕನ್. ವಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ತಗೊಂಡು ದೆನ್ V3 ಟೇಕ್, ಟುಕ್, ಟೇಕನ್. ಸೊ ಹಿಯರ್ ಪಡುಕೊಟ್ಟೈ ವಾಸ್ ಟೇಕನ್ ಬೈ ಸ್ಟಾರ್ಮ್. ದ ಟೌನ್ಸ್ ಇನ್ಹ್ಯಾಬಿಟೆಂಟ್ಸ್. ಹೌದಾ? ಇನ್ಹ್ಯಾಬಿಟೆಂಟ್ಸ್ ಎಸ್ ಫಾರ್ಮ್ ಇದೆ, ಪ್ಲೂರಲ್ ಫಾರ್ಮ್. ಅದಕ್ಕೆ ವೇಯರ್ ಅಂತ ತಗೋತೀವಿ, WERE. ವೇಯರ್ ಸ್ಟನ್ಡ್, STUNNED. ಓಕೆ, ಅಂಡ್ ಹವೆವರ್ ಇಟ್
ಮತ್ತೆ ಇಟ್ ಇರೋದ್ರಿಂದ ಸಿಂಗ್ಲರ್ ಅದಕ್ಕೆ ಇಟ್ ವಾಸ್ ಅಪ್ರೂವ್ಡ್ ಅಂತ ತಗೋತೇವೆ. ಇಷ್ಟು ಬರೆದ್ರೆ ಯು ವಿಲ್ ಗೆಟ್ 3 ಮಾರ್ಕ್ಸ್. ದೆನ್ ವೈ ಯು ವಿಲ್ ಮಿಸ್ ದೀಸ್ 3 ಮಾರ್ಕ್ಸ್? ಹೌದಾ? ಅದಕ್ಕೆ ಸಿಂಪಲ್ ಆಗಿ ಲಾಜಿಕ್ ಮಾಡಿಕೊಂಡು ತಿಳ್ಕೊಬೇಕು ನೀವು. ಓಕೆ, 12th ಒನ್ ನೋಡಿ. ರೂಪ್ಸ್ ಹಾರ್ಟ್ nearly that is flew out when he saw I. Indeed, he know the name of Mbanta. In these things, what could a single vote cast in the secret for Maduka? That is take away. Second one, take away ಅಂತ ಓದ್ತೀವಿ. ನೆಕ್ಸ್ಟ್ ಸಿಂಪಲ್ 5 ಮಾರ್ಕ್ಸ್. ಇಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿಗಳು ಮಾರ್ಕ್ಸ್ಗಳನ್ನು ಮಿಸ್ ಮಾಡ್ಕೋಬಾರ್ದು. ಒಂದು ಸಿಂಪಲ್ ಟಾಪಿಕ್ ಕೊಟ್ಟಿದ್ದಾನೆ. ಸಿಂಪಲ್ ಟಾಪಿಕ್ ಕೊಟ್ಬಿಟ್ಟು ಏನಂತಂದ್ರೆ ದಿಸ್ ಈಸ್ ವಾಟ್ ಸಮಥಿಂಗ್ ಲೈಕ್ ಪ್ರೊನೌನ್ಸ್ ಹೌ ಇಟ್ ಈಸ್ ಅಬೌಟ್ ಟು ಮ್ಯಾಚ್. ನೋಡಿ, ಡೈನಿಂಗ್ ಪ್ಲೇಸಸ್ ಪ್ರೊವೈಡೆಡ್ ಮೀನ್ಸ್ ಎವ್ರಿ ಡೇ ಎಟ್ ಎ ಫಿಕ್ಸ್ಡ್ ಪ್ಲೇಸಸ್. ದೀಸ್ ಅಂತ ಬಂದಾಗ ಸಡನ್ ಆಗಿ ತಗೋಬೇಕು. ಹೌದಾ? ದೀಸ್ ಅಂತಂದ್ರೆ ದಿಸ್ ಈಸ್ ನನ್ ಅದರ್ ದನ್ ಒನ್ಲಿ ಡೈನಿಂಗ್ ಪ್ಲೇಸ್ ಒನ್ಲಿ. ಹೌದಾ? ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಲೈಕ್ ದೇ ಪೇಯ್ಡ್ ಶಿಲ್ಲಿಂಗ್. ದೇ ಅಂದ್ರೆ ಯಾರು ಅನ್ನೋಂಥ ಪ್ರಶ್ನೆ ಆಗುತ್ತೆ. ಓಕೆ, ದೇ ಅಂತಂದ್ರೆ ಇಲ್ಲಿ ನೋಡಿ, ಎಸ್ ಫೈನ್. By the middle of the 16th century, town people made a habit to dine out. They ಅಂದ್ರೆ this is none other than town people ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ವಿಚ್ ವಾಸ್ ಅಂತ ಕೇಳಿದ್ರೆ ವಿಚ್ ಅಂತ ಸಮಥಿಂಗ್ ಲೈಕ್ ಅದ್ರ ಹಿಂದೆ ಏನಿದೆ ಶಿಲ್ಲಿಂಗ್ ಅಂತ ಇದೆ. ಸೊ ಥರ್ಡ್ ಒನ್ ನಾವು ಶಿಲ್ಲಿಂಗ್ ಅಂತ ಮ್ಯಾಚ್ ಮಾಡ್ಕೊಳ್ತೇವೆ. ನೆಕ್ಸ್ಟ್ ಒನ್ ಹೂ ಅಂತಂದ್ರೆ ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಮೆನಿ ಟೈಮ್ಸ್ ಬಿಕೇಮ್ ದ ಮೀಟಿಂಗ್ ಪ್ಲೇಸಸ್ ಆಫ್ ಲೀಡಿಂಗ್ ಪೀಪಲ್. ಶೇಕ್ಸ್ಪಿಯರ್ ಹೂ ಲಿವ್ಡ್. ಓಕೆ, ಹೂ ಇಸ್ ನನ್ ಅದರ್ ದನ್ ಶೇಕ್ಸ್ಪಿಯರ್ ಒನ್ಲಿ. ಇದನ್ನ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಒನ್ ಕೊನೆಗೆ ವಾಟ್ ಹಿ ಯೂಸ್ ಟು ಎಂಜಾಯ್ ಸಮ್ಟಸ್ ಮೀಲ್ಸ್ ದೇರ್ ಅಂತ ಇದೆ. ದೇರ್ ಅಂತಂದಾಗ ದಿಸ್ ಈಸ್ ನನ್ ಅದರ್. ನೋಡಿ, ಒಂದು ಪ್ಲೇಸ್ ಅನ್ನ ಮೆನ್ಷನ್ ಮಾಡ್ಕೊಂಡಿದ್ದಾನೆ, ದೇರ್, ಫೇರ್ ದೇರ್. ಸೊ ದೇರ್ ಅಂತ ಬಂದಾಗ ಮೇರ್ ಟ್ಯಾಬರ್ ಅಂತ ತಗೋತೀವಿ. ದಿಸ್ ಇಸ್ ಈ ರೀತಿ ಬರೋದು ನಮಗೆ 5 ಮಾರ್ಕ್ಸ್ಗಳು ನಮಗೆ ನಿಜವಾಗಲೂ ನಮ್ಮ ಪಾಕೆಟ್ ಅಲ್ಲಿರುವಂಥ ಮಾರ್ಕ್ಸ್ಗಳಂತ ಅನ್ಬೋದು. ಈ ಟಾಪಿಕನ್ನು, ಪ್ರೊನೌನ್ಸ್ ಟಾಪಿಕನ್ನು ಯಾವುದೇ ಸಂದರ್ಭದಲ್ಲಿ ಮಿಸ್ ಮಾಡ್ಕೋಬಾರ್ದು. ಈಸಿ ಪಾಸಿಂಗ್ ಮಾರ್ಕ್ಸ್ ಸ್ಕೀಮ್ಗೆ ಕೂಡ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಸ್ಕೋರ್ ಚೆನ್ನಾಗಿ ಮಾಡಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ದಿಸ್ 5 ಮಾರ್ಕ್ಸ್. ನೆಕ್ಸ್ಟ್ ಒನ್ನು 14 ನೋಡಿ, 2 ಮಾರ್ಕ್ಸ್. ಓಕೆ, 2 ಮಾರ್ಕ್ಸ್ ಮಾತ್ರ ಡಿಸ್ಕಸ್ ಮಾಡೋಣ. ಯಾಕಂದರೆ 3 ಮಾರ್ಕ್ಸ್ 4 ಮಾರ್ಕ್ಸ್ ನೀವು ಬರೀತಿರ್ತೀರಿ. ಯಾಕಂದರೆ ಅಲ್ಲಿ ಲೆಂಗ್ತಿ, ಯು ಕ್ಯಾನ್ ಆ್ಯಡ್ ಸಮ್ ಪಾಯಿಂಟ್ಸ್ ಆಲ್ಸೋ. ಇಲ್ಲಿ 2 ಮಾರ್ಕ್ಸ್ ಅಂದರೆ ಎಕ್ಸಾಕ್ಟ್ ಪಾಯಿಂಟ್ ಏನೈತಿಲ್ಲ ಅದನ್ನೇ ಮೆನ್ಷನ್ ಮಾಡಬೇಕಾಗತ್ತೆ. ಜಾಸ್ತಿ ಇಲ್ಲಿ ಬರೆಯೋ ಹಾಗಿಲ್ಲ. ಏನು ಪಾಯಿಂಟ್ ಕೇಳಿದ್ರೆ ಅದನ್ನಷ್ಟೇ ಮೆನ್ಷನ್ ಮಾಡಬೇಕು. ಅದಕ್ಕೆ 2 ಮಾರ್ಕ್ಸ್ ಭಾಳ ಇಂಪಾರ್ಟೆಂಟು. ಓಕೆ, ಇಲ್ಲಿ ನೋಡಿ ಫ್ರೇಸ್ ಏನು, ಕ್ರೋಸ್ ಮತ್ತು ರೈವನ್ ರೆಫರ್ಡ್ ಇನ್ ದ ಪೋಯಮ್. ಕ್ರೋಸ್ ಅಂತ ಎದಕ್ಕಂತ ಹೇಳ್ತೇವೆ ಈ ಪೋಯಮ್ದಲ್ಲಿ ಅನ್ನೋದೊಂದು ಇಂಪಾರ್ಟೆಂಟ್. ಕ್ರೋಸ್ ಆರ್ ಕಂಪೇರ್ಡ್ ಲೈಕ್ ಸಮಥಿಂಗ್ ಲೈಕ್ ಕಂಪ್ಯಾನಿಯನ್ಸ್ ಹೂ ವೇರ್ ಡ್ಯಾನ್ಸಿಂಗ್ ವಿತ್ ದ ಜೂಲಿಯಟ್. ಹೌದಾ? ಜೂಲಿಯಟ್ ಜೊತೆ ಏನು ಡ್ಯಾನ್ಸ್ ಮಾಡ್ತಿರ್ತಾರಲ್ಲ ಅವರು ಸಂಗಡಿಗರು, ಕಂಪ್ಯಾನಿಯನ್ ಅಂತ ಹೇಳ್ತೇವೆ, ಅವರಿಗೆ ಕ್ರೋಸ್ ಅನ್ನ ಮಾಡ್ಕೊಂಡಿದ್ದಾರೆ. ದ ರೇವನ್ ಅಂತಂದ್ರೆ ಏನು? ದ ರೇವನ್ ಇಸ್ ಸಮಥಿಂಗ್ ಲೈಕ್ ಅದು ಒಂದು ಬರ್ಡ್. ಹೌದಾ? ಇಲ್ಲಿ ಆ ರೇವನ್ ಅನ್ನು ಎದಕ್ಕೆ ಮಾಡ್ಕೊಳ್ಳೋದು? ಇಟ್ ಇಸ್ ಕಂಪೇರ್ಡ್ ವಿತ್ ದ ನೈಟ್. ಇಟ್ ಇಸ್ ಎ ಬರ್ಡ್ ಅಂಡ್ ಇಟ್ ಇಸ್ ಕಂಪೇರ್ಡ್ ವಿತ್ ದ ನೈಟ್. ಸೊ ದಿಸ್ ಇಸ್ ವಿ ಹ್ಯಾವ್ ಟು ಮೆನ್ಷನ್. ಕೆಲವೊಂದು ಸಂದರ್ಭದಲ್ಲಿ ಸನ್ ಏನೋ ವಿಚ್ ಒನ್ ಸ್ನೋ ಡವ್ ಅದನ್ನು ಕೇಳ್ಬೋದು. ಸ್ನೋವಿ ಡವ್ ಅಂತ ಕೇಳಿದಾಗ ಅವಾಗ ಯಾರು? ಸ್ನೋವಿ ಡವ್ ಇಸ್ ನಥಿಂಗ್ ಬಟ್ ವಾಟ್? ಜೂಲಿಯಟ್. ಹೀಗೆಲ್ಲ ಕೇಳ್ಬೋದು. ಅದಕ್ಕೆಲ್ಲ ಕೂಡ ನಮಗೆ ಗಮನ ಇರಬೇಕು ಅಂತ ವಿಚಾರ. ಓಕೆ, ನೆಕ್ಸ್ಟ್ ಒನ್ ವಾಟ್ ಇಸ್ ದ ಗಾಡ್ ಲವ್ ಈಕ್ವಲ್ ಇನ್ ದ ಪೋಯಮ್. ಇದು ಸ್ವಲ್ಪ ಡಿಫ್ರೆಂಟ್ ಕ್ವಶನ್. ಏನಂತಂದ್ರೆ ಆಕ್ಚುಲಿ ದ ಗಾಡ್ ಲವ್ಸ್ ಬೋಸ್ ಆ್ಯಂಡ್ ಆರೋಸ್ ಹಿಂಗೆ ಕೊಟ್ಟಿದ್ದಾನೆ. ದ ಗಾಡ್ ಲವ್ಸ್ ಬೋತ್ ಆರೋಸ್ ಆ್ಯಂಡ್ ಬೋಸ್ ಅಂತಂದ್ರೆ the God is actually is about to love equally parents as well as children also. So this is very important here. Okay, equal ಆಗಿ ಪ್ರೀತಿ ಮಾಡ್ತಿರ್ತಾನೆ. Now name the 2 countries. ಯಾವ 2 countries ಇಲ್ಲಿ? This is 2 countries, Bolivia and one more Ecuador. So both are the countries. And the last one, 17th one ನೋಡಿ, write any 2 expressions human invention mentioned in the interview ಬಂದಾಗ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಒಂದು ಟೆಲಿಫೋನ್ ಅಂತ ಬರಿಬೋದು. ಇಟ್ ಈಸ್ ಸಮಥಿಂಗ್ ಲೈಕ್ ಎಕ್ಸ್ಟೆನ್ಷನ್ ಆಫ್ ವಾಯ್ಸ್ ಅಂತ ಬರಿಬೋದು. ಮೈಕ್ರೋಸ್ಕೋಪ್ ಅಂತ ಬರುತ್ತೆ, ಇದರ ಇಟ್ ಈಸ್ ಎಕ್ಸ್ಟೆನ್ಷನ್ ಆಫ್ ಐ ಸೈಟ್. ಸ್ವಾಡ್ ಅಂತ ಬಂದರೆ ಇದು ಕೂಡ ಬರಿಬೋದು, ಎಕ್ಸ್ಟೆನ್ಷನ್ ಆಫ್ ವಾಟ್? ಆರ್ಮ್ಸ್. ಸೊ ದಿಸ್ ಈಸ್ ವಾಟ್ ಯು ಟು ರೈಟ್. ಓಕೆ, ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್, ದಟ್ ಇಸ್ ದ ಮೇನ್ ಕ್ವಶನ್ ನಂಬರ್ 3, ದಟ್ ಇಸ್ 18. ಸಮ್ ಆಫ್ ದ ಕ್ವಶನ್ಸ್ ದೇ ಹ್ಯಾವ್ ಗಿವನ್. ಇಲ್ಲಿ 4 ಮಾರ್ಕ್ಸು, ದಟ್ ಇಸ್ 3 ಮಾರ್ಕ್ಸು ಎಲ್ಲ ಕೂಡ ಇರುತ್ತೆ. ಇದನ್ನು ಯೂಸ್ವಲ್ ಆಗಿ ಬರೀತಾರೆ, ಯಾಕಂದ್ರೆ ಇಲ್ಲಿ ಆಪ್ಷನ್ ಜಾಸ್ತಿ ಇರುತ್ತೆ. 6 ಕೊಟ್ಟಿರ್ತಾರೆ,
4 ಬರಿಬೇಕಾಗತ್ತೆ. ಹೌದಾ? ಇದನ್ನು ಡಿಸ್ಕಸ್ ಮಾಡಾದ್ರೆ ವಿಡಿಯೋ ಲೆಂತ್ ಆಗುತ್ತೆ. ಸೊ ಇಲ್ಲಿ 2 ಮಾರ್ಕ್ಸ್ ಬಹಳ ಇಂಪಾರ್ಟೆಂಟ್. ನಾನು ಪ್ರತಿ ಕ್ಲಾಸಲ್ಲಿ ಅಥವಾ ಪ್ರತಿ ವಿಡಿಯೋದಲ್ಲಿ 2 ಮಾರ್ಕ್ಸ್ನ ಜಾಸ್ತಿ ಡಿಸ್ಕಸ್ ಮಾಡ್ತಿರ್ತೇನೆ, ನಿಮ್ಗೆ ಅನುಕೂಲ ಆಗಲಿ ಅಂತೇಳಿ. ಸೊ ನಾವು ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಡೈರೆಕ್ಟ್ಲಿ ಅವರ್ ಟಾಪಿಕ್, ದಟ್ ಈಸ್ ಗ್ರಾಮರ್ ಟಾಪಿಕ್. ಹೌದಾ? ಜಸ್ಟ್ ಯು ಹ್ಯಾವ್ ಟು ಗ್ಲಾನ್ಸ್ ದ ಕ್ವಶನ್ ಪೇಪರ್, ಹೌ ದ question answers and the passage, all the things they have mentioned over there. Okay, 2 passage, ಒಂದು ಪ್ಯಾಸೇಜ್ ಇರುತ್ತೆ, ಒಂದು ಪೋಯಮ್ ಇರುತ್ತೆ. ಓಕೆ, ನೆಕ್ಸ್ಟ್ ರೀರೈಟ್ ಆಸ್ ಡೈರೆಕ್ಟೆಡ್. ವಿದ್ಯಾ ಗೋಸ್ ಟು ಕಾಲೇಜ್ ಡ್ಯಾಶ್ ಬಸ್ ಎವ್ರಿ ಡೇ. ಹೀಗೆ ಬಂದಾಗ ನೀವು ತಿಳ್ಕೋಬೇಕು ಏನಂತಂದ್ರೆ, ಇಲ್ಲಿ ವಿದ್ಯಾ ಗೋಸ್ ಟು ಕಾಲೇಜ್ ಡ್ಯಾಶ್ ಬಸ್ ಬಂತು, ಅವಾಗ ಬಾಯ್ ಬಸ್ ಬರಿಬೇಕು. ಟ್ರೈನ್, ಬಾಯ್ ಟ್ರೈನ್. ನೋಡಿ ಹೇಗಿದ್ದಾವೆ, ಬಸ್, ಟ್ರೈನ್, ಬೈಸಿಕಲ್, ಬೈಕ್, ವಾಟ್ ಎವರ್ ಇಟ್ ಮೇ ಬಿ, ಅಲ್ಲಿ ನಾವು ಬಾಯ್ನ ಹಚ್ಚಬೇಕು. ಓಕೆ, ಬಾಯ್ ಬಸ್ ಎವ್ರಿ ಡೇ. ಸೆಕೆಂಡ್ ಒನ್ ನೋಡಿ, ಸೆಕೆಂಡ್ ಒನ್ ವೆರಿ ಸಿಂಪಲ್. ಏನು ನೋಡಿ, ಜಸ್ಟ್ ಅ ಬುಕ್ ಆ್ಯನ್ ಎಕ್ಸಲೆಂಟ್ ಐಡಿಯಾ ಈಸ್ ಆನ್ ದ ಹಿಸ್ಟ್ರಿ ಬುಕ್ಸ್ ಆಫ್ ಟು ರೀರೈಟ್. ಸಿಂಪಲ್ ಇದೆ. ಇನ್ನು ಸ್ವಲ್ಪ ಓದಿ ಒಂದು ಕಮೆಂಟ್ ಬಾಕ್ಸಲ್ಲಿ, ಯಾಕಂದ್ರೆ ಎಲ್ಲ ಟಾಪಿಕ್ಗಳಿಗಿರೋ ಒಂದು ಸಿಂಪಲ್ ಟಾಪಿಕ್ ಇದು. ಸೆಕೆಂಡ್ ಒನ್ ರೀಅರೇಂಜ್ ಮಾಡ್ಕೋಬೇಕು. ಇದನ್ನೊಂದು ಜಸ್ಟ್ ಕಮೆಂಟ್ ಮಾಡಿ, ಲೆಟ್ ಮಿ ಸಿ ಹೌ ಯು ಆರ್ responding to my video. Just let me know. Okay, now next one, third one, physics. ಫಿಸಿಕ್ಸ್ ಅಂತಂದ ತಕ್ಷಣ ನೀವೇನು ಮಾಡ್ಕೊಳ್ತೀರಿ, ಸಿ ಎಸ್ ಅಂತ ಅಂದ್ಕೊಂಡು ಸಡನ್ ಆಗಿ ಆರ್ ಬರ್ತಾರೆ, ರಾಂಗ್ ಆಗತ್ತೆ. ಫಿಸಿಕ್ಸ್ ಈಸ್, ಮ್ಯಾಥಮೆಟಿಕ್ಸ್ ಈಸ್. ನೋಡಿ, ಅದೇ ರೀತಿ ಕೆಲವೊಂದು ಸಂದರ್ಭದಲ್ಲಿ ಸೀಜರ್ಸ್ ಅಂತ ಕೊಟ್ಟಿರ್ತಾರೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೀಜರ್ಸ್ ಅಂತ ಅಂದ್ಕೊಂಡು ನಾವೇನು ಮಾಡ್ಕೊಳ್ತೇವೆ, ಫಿಸಿಕ್ಸ್ ಈಸ್, ಮ್ಯಾಥಮೆಟಿಕ್ಸ್ ಈಸ್. ಸೀಜರ್ಸ್ ಅಂತ ಬಂದಾಗ ಸಡನ್ ಆಗಿ ಈಸ್ ಬರೆದ್ರೆ ಹೋಗ್ಬಿಡತ್ತೆ. ಸೀಜರ್ಸ್ ಆರ್ ಬರೀಬೇಕಾಗುತ್ತೆ. ನೋಡಿ, ಟ್ರೌಸರ್ಸ್ ಆರ್, ಸ್ಪೆಕ್ಟೇಕಲ್ಸ್ ಆರ್. ನೋಡಿ ಎಷ್ಟೆಲ್ಲ ವ್ಯತ್ಯಾಸ ಇದೆ. ಹೌದಾ? ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಈಸ್ ಅಂತ ಬರೆದ್ರೆ, ಸೀಜರ್ಸ್ ಅಂತ ಎಸ್ ಫಾರ್ಮ್ ಅಲ್ಲಿ ಇದೆ, ಬಟ್ ವಿಲ್ ಬಿ ಟೇಕಿಂಗ್ ಎಸ್ ಆರ್, ಯಾಕಂದ್ರೆ 2 ಇದೆ. ಒಂದೇ ಸೀಜರ್ ಅಂದ್ರೂ ಕೂಡ ದೇರ್ ಇಸ್ 2 ಪಾರ್ಟ್ಸ್. ಸ್ಪೆಕ್ಟೇಕಲ್ಸ್ 2 ಪಾರ್ಟ್ಸ್, ಸ್ಪೆಕ್ಟೇಕಲ್ಸ್ ಆರ್. ಟ್ರೌಸರ್ಸ್ ಅಂದ್ರೆ ಪ್ಯಾಂಟ್, ಪ್ಯಾಂಟ್ಸ್ ಆರ್. ದಿಸ್ ಇಸ್ ವಿ ಹ್ಯಾವ್ ಟು ರೈಟ್. ಅದಕ್ಕೆ ಇಲ್ಲಿ ಫಿಸಿಕ್ಸ್ ಅಂತ ಅಷ್ಟೇ ಕೇಳಿದ್ದಾರೆ, ಈಸ್ ಅಂತ ತಗೋಬೇಕಾಗತ್ತೆ. ಮೈ ಫ್ರೆಂಡ್ ಹೀಗೆ ಬಂದಿರುವಂತಹ ಸಂದರ್ಭದಲ್ಲಿ ಇನ್ 1993 ರೆಫರೆನ್ಸ್ ಟು ದ ಫಾಸ್ಟ್. ಓಕೆ, ಅವಾಗ ನಾವು ಸಿಂಪಲ್ ಆಗಿ V2 ತಗೋಬೇಕಾಗತ್ತೆ. ಮೈ ಫ್ರೆಂಡ್ ಗಾಟ್, ಮೈ ಫ್ರೆಂಡ್ ಗಾಟ್ ಅಂತ ತಗೋತೇವೆ. ಓಕೆ, ಗಾಟ್ ರಿಟೈರ್ಮೆಂಟ್ ಇನ್ 1993. ಮೈ ಫ್ರೆಂಡ್ ಬ್ರಾಕೆಟ್ ಅಲ್ಲಿ ವಿಸಿಟ್ ಎಸ್ಟರ್ಡೇ ಅಂತ ಕೊಟ್ಟಿರ್ತಾನೆ. ಅವಾಗ ಏನು ಮಾಡ್ಕೊಳ್ತೀರಿ, ಮೈ ಫ್ರೆಂಡ್ ಹ್ಯಾಸ್ ವಿಸಿಟೆಡ್ ಅನ್ನೋಂಗಿಲ್ಲ, ಮೈ ಫ್ರೆಂಡ್ ವಿಸಿಟೆಡ್ ಅಷ್ಟೇ. ಹ್ಯಾಸ್ ಹ್ಯಾವ್ ಯಾವಾಗ ಬರಿಬೇಕಂದ್ರೆ ಜಸ್ಟ್ ರೆಫರೆನ್ಸ್ ಟು ನೌ ಒನ್ಲಿ. ಹೌದಾ? ಐ ಹ್ಯಾವ್ ರಿಟರ್ನ್ ಎ ಲೆಟರ್ ನೌ, ನೌ ಅಂತ ಬಂದ್ರೆ ಜಸ್ಟ್ ನೌ ಅಂತಂದಾಗ. ಸೊ ಇಲ್ಲಿ 1993 ರೆಫರೆನ್ಸ್ ಫಾಸ್ಟ್ ಕೊಟ್ಟಿರೋದ್ರಿಂದ ಗಾಟ್ ರಿಟೈರ್ಮೆಂಟ್ ಅಂತ ಬರಿಬೇಕಾಗತ್ತೆ. ಹೌದಾ? ನೆಕ್ಸ್ಟ್ ಒನ್ 31B. Okay, there was a small lockup. People were, okay, there was a small lockup where people were sometimes kept temporarily, but there was no strong prison pit for the permanent use. However, they managed to find a place that would kept young fellow, their place got over him. Okay, no, first one where, second one but, third one however. ಸೊ ಈ ರೀತಿ ನಾವು ಬರಿಬೇಕಾಗುತ್ತೆ. ನಾವು ಇಟ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನೋಡಿ ಹೇಗಿರುತ್ತೆ ಅಂತಂತೇಳಿ. ಕ್ವಶನ್ ನಂಬರ್ 32, ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ಮೇಲೆ ನಾನು ಒಂದಷ್ಟು ವಿಡಿಯೋ ಮಾಡಿದ್ದೀನಿ, ಯು ಕ್ಯಾನ್ ಸಿ ಮೈ ವಿಡಿಯೋ ಆಲ್ಸೋ. ಸೆಕೆಂಡ್ PU ದಲ್ಲಿ ನೋಡ್ಕೊಳ್ಳಿ. ಓಕೆ, ನಾವು ಫಸ್ಟ್ ಒನ್, ಅರ್ತ್ ಯೂನಿವರ್ಸಿಟಿ ಟೀಚಿಸ್ ಅರ್ತ್ ಡೆಮೋಕ್ರಸಿ. ಹಿಂಗೆ ಬಂದಾಗ ಏನು ಮಾಡ್ಕೋಬೇಕು, ಫಸ್ಟ್ ಕೆಲಸ ಐಡೆಂಟಿಫೈ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಇದೆ. ಸಿಂಪಲ್ ಪ್ರೆಸೆಂಟ್ ಇದ್ದಾಗ ಏನು ಮಾಡ್ಕೋತೇವೆ, ಅರ್ತ್ ಯೂನಿವರ್ಸಿಟಿ ಟೀಚಿಸ್. ಇದು ಹೆಂಗೆ ಮಾಡ್ಕೋಬೇಕು, ಟೀಚಿಸ್ ಡಸ್ ನಾಟ್ ಟೀಚ್ ಅಂತ ಬರುತ್ತೆ. ನೆಗೆಟಿವ್ ಬಂದಾಗ ಅದೇ ನೆಗೆಟಿವ್ ನಲ್ಲಿ ತಗೊಂಡು ಇಟ್ಕೋಬೇಕು. ಲೈಕ್ ಡಸ್ ನಾಟ್ ಅಥವಾ ಡಸಂಟ್ ಅಂತ ತಗೋತೀವಿ. ಶಾರ್ಟ್ ಫಾರ್ಮ್, ಕಾಂಟ್ರಾಕ್ಟೆಡ್ ಫಾರ್ಮ್. ಡಸಂಟ್ ಇಟ್ ಇಸ್ ದ ಆನ್ಸರ್. ಓಕೆ, ಫಸ್ಟ್ ಒನ್ ಡಸಂಟ್ ಇಟ್. ಸೆಕೆಂಡ್ ಒನ್ ನೋಡಿ, ಡೂ ಫಾರ್ಮ್ಸ್. ಡೂ ಫಾರ್ಮ್ಸ್ ಬಂದಾಗ ಏನು ಮಾಡ್ಕೊಳ್ತೀವಿ, 32 ಸೆಕೆಂಡ್ ಕ್ವಶನ್. ಹೌದಾ? ಸ್ಕೇರ್ಡ್ ಅಂತಿದೆ. ಸ್ಕೇರ್ಡ್ ಅಂತ ತಕ್ಷಣ ಸಿಂಪಲ್ ಪಾಸ್ಟ್ V2 ಬಂದಾಗ ಫಸ್ಟಿಗೆ ಡಿಡ್ ತಗೋಬೇಕು. ಸ್ಕೇರ್ಸ್ ಅಂತ ಅಷ್ಟೇ ಇತ್ತು ಅಂತಂದ್ರೆ ಡಸ್ ತಗೋಬೇಕು. ಸ್ಕೇರ್ ಅಷ್ಟೇ ಇತ್ತಂದ್ರೆ
ಡೂ ತಗೋಬೇಕು, ಇವೆಲ್ಲ ತಿಳ್ಕೊಬೇಕು. ಲೆಟ್ ಮಿ ರಿಪೀಟ್. ಸ್ಕೇರ್ಸ್ ಅಂತ ಬಂದಾಗ ಡಸ್, ಸ್ಕೇರ್ ಅಂತ ಬಂದಾಗ ಡೂ, ಸ್ಕೇರ್ಡ್ ಅಂತ ಬಂದಾಗ ಡಿಡ್. ಸೊ ಹಿಯರ್ ಡಿಡ್ ಹಿ ಸ್ಕೇರ್ ಅವೇ ದ ಬರ್ಡ್ಸ್? ದಿಸ್ ಈಸ್ ದ ಥಿಂಗ್ಸ್ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ರೆಕ್ಟಿಫೈ ಎರರ್ಸ್ ಯಾವುದು ಕೂಡ ಡಿಸ್ಕಸ್ ಮಾಡಿ, ಬಟ್ ಎಕ್ಸಾಮ್ದಲ್ಲಿ ಒಂದು ಬರೆದ್ರೆ ಸಾಕು. ಏನು ನೋಡಿ, ದ ಪ್ರಿನ್ಸೆಸ್ ಸಿಂಗ್ ಮೆಲೋಡಿಯಸ್ಲಿ ಅಂತಿದೆ. ಸಬ್ಜೆಕ್ಟ್, ವರ್ಬ್ ಅಂಡ್ ಅಡ್ವರ್ಬ್ ಅಂತ ಹೇಳ್ತೇವೆ ಮೆಲೋಡಿಯಸ್ಲಿ. ದ ಪ್ರಿನ್ಸೆಸ್ ಒಬ್ಬರೇ, ಸಿಂಗ್ಸ್ ಅಂತ ತಗೊಳ್ಳಿ, ಸಿಂಗ್ಸ್, SINGS. ನೆಕ್ಸ್ಟ್ ಒನ್, ದ ಗರ್ಲ್ಸ್ ರಿಟರ್ನ್ ಬ್ಯಾಕ್. ರಿಟರ್ನ್ ಅಂತಂದ್ರೆ ಆಲ್ರೆಡಿ ಹೋಗಿ ಬಂದಿದ್ದಾರೆ ಅಂತಂದಾಗ ಮತ್ತೆ ಬ್ಯಾಕ್ ಅಂತ ತಗೋ ಅವಶ್ಯಕತೆ ಇಲ್ಲ. ದ ಗರ್ಲ್ಸ್ ರಿಟರ್ನ್ ಬ್ಯಾಕ್ ಫ್ರಾಮ್ ಇಂಗ್ಲೆಂಡ್ ಎಸ್ಟರ್ಡೇ. ಸ್ವಲ್ಪ ಏನೋ ಸ್ಪೆಲ್ಲಿಂಗ್ಸ್ ಅಲ್ಲಿ ವೇರಿಯೇಷನ್ ಇದೆ, ಇಟ್ಸ್ ಓಕೆ. ಇಂಗ್ಲೆಂಡ್ ಎಸ್ಟರ್ಡೇ ಈ ರೀತಿ ಬರ್ತಾರೆ ಸಾಕು. ಒಂದು ಬ್ಯಾಕ್ ಅಂದ್ರೆ ರಿಮೂವ್ ಆಗುತ್ತೆ, ಫ್ರಾಮ್ ಅಂದ್ರೆ ರಿಮೂವ್ ಹಾಕೋಬೇಕು. ಸ್ಪೆಲ್ಲಿಂಗ್ ಸ್ವಲ್ಪ ಇರುತ್ತೆ, ಇಟ್ಸ್ ಓಕೆ, ಒಮ್ಮೆ ಆಗ್ತಾ ಇರುತ್ತೆ, ತೊಂದರೆ ಇಲ್ಲ. ನಾವು ದ ಕ್ವಶನ್ ಈಸ್ 33. ನೋಡಿ, ಕ್ವಶನ್ ನಂಬರ್ 33 ಬಂದ್ಬಿಟ್ಟು ಸಿಂಪಲ್ ಆಗಿ ಕೊಟ್ಟಿರುವಂತ ಕಾನ್ಸೆಪ್ಟ್ ಇದು. ಇಲ್ಲಿ ಯಾವುದೇ ಕಾರಣಕ್ಕೆ 2 ಮಾರ್ಕ್ಸ್ ಅನ್ನ ಯಾವುದೇ ಕಾರಣಕ್ಕೆ ತಾವು ಕಳೆದುಕೊಳ್ಳಬಾರದು. ಓಕೆ, ಅವರ್ ಎನ್ಸಿಸ್ಟರ್ಸ್ ನೋಡಿ, ಅವರ್ ಎನ್ಸಿಸ್ಟರ್ಸ್ ಅಂತ ಬರೆದು ಏನ್ ಮಾಡ್ಕೋಬಹುದು, ದ ಹೋಮಿನಿಡ್ಸ್ ಲಿವ್ಡ್ ಇನ್, ಎಲ್ಲಿ ತಿಳ್ಕೊಟ್ಟಿದೆ, ಲಿವ್ಡ್ ಇನ್ ಆಫ್ರಿಕಾ ಅಂತ ಬರಿಬೇಕಾಗತ್ತೆ. ನಾವು ಇಲ್ಲಿ ಬಿಕೇಮ್ ನೌನ್ ಆಸ್ ಏನಂತ ಹೇಳ್ತಾರೆ, ದೇ ಬಿಕೇಮ್ ನೌನ್ ಆಸ್ ಹೋಮೋಸೆಪಿಯನ್ಸ್ ಅಂತ ಹೇಳ್ತೀವಿ, ಇಲ್ಲಿ ಬರಿಬಹುದು. ಲಿವ್ಡ್ ಅರೌಂಡ್ ಅಂತಂದ್ರೆ ದೇ ಲಿವ್ಡ್ ಅರೌಂಡ್, ನೋಡಿ ಎಷ್ಟು 1000 ಇದೆ ನೋಡಿ, ಎಷ್ಟು 1000 ಇಯರ್ಸ್ ಆಗೋ ಅಂತಿದ್ದಿಲ್ಲ, ಅಷ್ಟು ಬರಿಬೇಕಾಗುತ್ತೆ. ಸೊ ದಿಸ್ ಈಸ್ ಸಿಂಪಲ್ ಥಿಂಗ್. ನಾವು ಇಷ್ಟಾಗಿ 2 ಮಾರ್ಕ್ಸ್ ಅನ್ನ ನೀವು ಈಸಿಯಾಗಿ ತಗೋಬಹುದು. ನೆಕ್ಸ್ಟ್ ಕ್ವಶನ್ ನಂಬರ್ 34 ನೋಡಿ, ಬಹಳನೇ ಇಂಪಾರ್ಟೆಂಟು. ಇದ್ರ ಮೇಲೆ 3 ವಿಡಿಯೋಸ್ಗಳನ್ನ ಬಿಟ್ಟಿದ್ದೀನಿ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತೇಳಿ ದಯವಿಟ್ಟು ನೋಡ್ಕೊಳ್ಳಿ, ಒಂದು ಕ್ಲಾರಿಟಿ ಸಿಗುತ್ತೆ. ಹೇಗೆ ಬೇಸಿಕ್ಸ್ ಇಂದ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ. ಯಾವುದಂತಂದ್ರೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್, ಅದು ನೋಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ. ಸಾಧ್ಯ ಡಿಸ್ಕ್ರಿಪ್ಷನ್ ದಲ್ಲಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಒನ್ ನೋಡಿ, ಎಲಿಫ್ಯಾನೋ. ಓಕೆ, ಎಲಿಫ್ಯಾನೋ ಆಸ್ಕ್ಡ್ ಬೋಗಸ್ ದ್ಯಾಟ್, ಇಲ್ಲಿ ನೋಡಿ, ಪ್ಲೀಸ್ ಫಾರ್ಗಿವ್ ಮೀ ಬೋಗಸ್ ಫಾರ್ ಆಸ್ಕಿಂಗ್ ದಿಸ್ ಇದೆ. ಇದು ಏನು ಹಿಂಗೆ ಬಂದಾಗ ಹೆಂಗೆ ಬರಿಬೇಕು ಅಂತಂದ್ರೆ, ಪ್ಲೀಸ್ ಅಂದ್ರೆ ದಿಸ್ ಈಸ್ ವಾಟ್ ಇಂಪೆರೇಟಿವ್ ಸೆಂಟೆನ್ಸ್. ಇಂಪೆರೇಟಿವ್ ಅಂತಂದ್ರೆ ಆರ್ಡರ್ ಇರ್ಬೋದು ಅಥವಾ ರಿಕ್ವೆಸ್ಟ್ ಇರ್ಬೋದು, ಯಾವುದಕ್ಕೂ ಇಂಪೆರೇಟಿವ್ ಸೆಂಟೆನ್ಸ್ ಬಂದಾಗ ಹೀಗೆ ಬಂದಾಗ ಫಸ್ಟಿಗೆ ವರ್ಬ್ನ ಐಡೆಂಟಿಫೈ ಮಾಡಿಕೊಂಡು ವರ್ಬ್ ಮುಂದೆ ನಾವು ಇನ್ಫಿನಿಟಿವ್ ಹಚ್ಬೇಕಾಗತ್ತೆ. ದಟ್ ಇಸ್ ಟು. ಇದರಲ್ಲಿ ವರ್ಬ್ ಯಾವುದು ಅಂತಂದ್ರೆ ಫಾರ್ಗಿವ್. ಅದಕ್ಕಾಗಿ ಅಲ್ಫಿನಾನು ಆಸ್ಕ್ಡ್ ಬೋಗಸ್ ದ್ಯಾಟ್ ಟು ಫಾರ್ಗಿವ್ ಹಿಮ್ ಫಾರ್ ಆಸ್ಕಿಂಗ್ ದಿಸ್. ನೋಡಿ, ಫಾರ್ ಆಸ್ಕಿಂಗ್ ದಿಸ್, ಅಂಡ್ ಹಿ ಕಂಟಿನ್ಯೂಡ್ ಆರ್ ಹಿ ಆಡೆಡ್ ಅಂತ ಅನ್ಬೋದು, ವಾಟ್ ಈಸ್ ಬ್ಲೈಂಡ್ನೆಸ್ ಟು ಇದು. ಅದಕ್ಕೆ ಏನ್ ಮಾಡ್ಕೋಬೇಕು, ಇದು ಕ್ವಶನ್ ಮಾರ್ಕ್ ಇದ್ದು ಚೇಂಜ್ ಆಗಿ ಅಸರ್ಟಿವ್ ಅಂತ ಬದಲಾವಣೆ ಆಗುತ್ತೆ. ಅದಕ್ಕೆ ಹಿ ಆಡೆಡ್ ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್. ನೋಡಿ, ಇಷ್ಟಕ್ಕೆ ಮಾರ್ಕ್ಸ್ ಸಿಕ್ಬಿಡುತ್ತೆ ನಿಮಗೆ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋದಾಗ ಏನ್ ಮಾಡ್ಕೊಳ್ತೇವೆ, ಬೋಗಸ್ ರಿಪ್ಲೈ ಟು ಎಲಿಫ್ಯಾನೋ ಏನಂತಂದ್ರೆ, ಇಲ್ಲಿ ನೋಡಿ, ಡು ಯು ನೋ ದ್ಯಾಟ್ ಇಟ್ ಈಸ್ ಅ ವೇ ಆಫ್ ಲೈಫ್ ಅಂತ ಇದೆ. ಇಲ್ಲಿ ಏನಂತಂದ್ರೆ ಎಸ್ ಆರ್ ನೋ ಕ್ವಶನ್. ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಬಂದಾಗ ಇಫ್ ಅನ್ನ ಮತ್ತು ವೆದರ್ ಅನ್ನ ಬಳಕೆ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾವು ಇಲ್ಲಿ ಏನ್ ಮಾಡ್ಕೋಬೇಕಂದ್ರೆ, ಬೋಗಸ್ ರಿಪ್ಲೈ ಟು ಎಲಿಫ್ಯಾನೋ ವೆದರ್ ಅಂತ ಹಾಕೋಬಹುದು, ಇಫ್ ಅಂತ ಹಾಕೋಬಹುದು. ವೆದರ್, ಯು ಅಂದ್ರೆ ಯಾರಿಲ್ಲಿ, ಓಕೆ, ಹಿ, ಅಲ್ಫಿನಾನು, ಹಿ ನ್ಯೂ that it was a way of life. ನೋಡಿ, it was a way of life, and he added or he continued that it was not entirely unhappy and it was a resource. ನೋಡಿ, ಇಷ್ಟೇ ಬರೆದ್ರೆ you will get almost 5 marks. ಯಾವಾಗಿರ್ತು ಎಸ್ಪೆಷಲಿ ಸೆಕೆಂಡ್ PU ದಲ್ಲಿ ವಾಟ್ ಎವರ್ ದ ಆರ್ಟ್ಸ್ ಭಾಗಕ್ಕೆ ಸ್ವಲ್ಪ ಕಠಿಣವಾಗಿರುವಂಥ ಟಾಸ್ಕ್, ಇವನ್ ಸೈನ್ಸ್ ಸ್ಟೂಡೆಂಟ್ಸ್ ಕೂಡ, ಯಾಕಂದ್ರೆ ಇದೊಂದು 5 ಮಾರ್ಕ್ಸ್ ಎಲ್ಲರಿಗೂ ಡಿಫ್ರೆಂಟ್ ಆಗಿರೋ ಟಾಪಿಕ್. ಓಕೆ, ಅದನ್ನೇ ಸ್ವಲ್ಪ ಜಾಸ್ತಿ ಇದನ್ನೇ ಪ್ರಾಕ್ಟೀಸ್ ಮಾಡಿ. ಯು ವಿಲ್ ಬಿ ಗೆಟಿಂಗ್ ಸೋ ಮೆನಿ ಆನ್ಸರ್ಸ್ ಕೂಡ ಇರುತ್ತೆ. ಅದಕ್ಕೆ ಒಂದು ಏನ್ ಮಾಡಿದ್ರೆ ಕ್ವಶನ್ಸ್ ಬರ್ಕೊಳ್ಳಿ, ಮತ್ತೆ ಆನ್ಸರ್ನ ಟ್ರೈ ಮಾಡಿ. ಆಮೇಲೆ ಸಾಕಷ್ಟು ಆನ್ಸರ್ಸ್ಗಳು ನಿಮ್ಮ ಕಡೆ ಇರುತ್ತೆ. ಯು ಆರ್ ರೆಫರಿಂಗ್ ಸೋ ಮೆನಿ ರಿಸೋರ್ಸ್ ಬುಕ್ ಆಲ್ಸೋ. ಅದನ್ನು ಬರೆದು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ವೆದರ್ ದಿಸ್ ಆನ್ಸರ್ ಇಸ್ ರೈಟ್ ಆರ್ ರಾಂಗ್. ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ಇದು ಬರುತ್ತೆ.
ಅದ್ರ ಜೊತೆಗೇನೆ ಎಷ್ಟೋ ವಿಡಿಯೋಸ್ಗಳು ನಾವು ಕೂಡ ಬಿಟ್ಟಿರ್ತೇವೆ, ಅಲ್ಲೂ ಕೂಡ ನೋಡ್ಬೋದು. ಅದಕ್ಕಾಗಿ ಇದ್ರ ಮೇಲೆ ಇನ್ನಷ್ಟು ಸ್ವಲ್ಪ ವಿಡಿಯೋಗಳನ್ನ ಬಿಡ್ಲಿಕ್ಕೆ ಟ್ರೈ ಮಾಡ್ತೇನೆ, ನಿಮ್ಗೆ ಅನುಕೂಲ ಆಗಲಿ ಅಂತೇಳಿ. ಓಕೆ, ಕ್ವಶನ್ ನಂಬರ್ 35 ದಟ್ ಈಸ್ ನೋಡಿ, ಜಸ್ಟ್ ಅ ಡೈಲಾಗ್ ಬಿಟ್ವೀನ್ ಲೈಬ್ರೇರಿಯನ್ ಆ್ಯಂಡ್ ಸ್ಟೂಡೆಂಟ್. ಏನು ಕೇಳಿದ್ದಾರೆ ನೋಡಿ, ಸ್ಟೂಡೆಂಟ್ ಫಾರ್ ಐ ಲುಕಿಂಗ್ ಫಾರ್, ಸ್ಟೂಡೆಂಟ್ ಐ ಆಮ್ ಲುಕಿಂಗ್ ಫಾರ್ ಎ ಬುಕ್ ಬಟ್ ಐ ಕುಡಂಟ್ ಫೈಂಡ್ ಇಟ್. ಲೈಬ್ರೇರಿಯನ್ ಕೇಳ್ತಾನೆ, ಆಸ್ ಫಾರ್ ದ ಬುಕ್ ನೇಮ್ ಅಂತಂದ್ರೆ, ಮೇ ಐ ನೋ ದ ನೇಮ್ ಆಫ್ ದ ಬುಕ್, ಕುಡ್ ಯು ಇನ್ಫಾರ್ಮ್ ಮಿ ದ ನೇಮ್ ಆಫ್ ದ ಬುಕ್, ಹಿಂಗೆ ಅನ್ಕೋಬಹುದು. ನಾವು ಸ್ಟೂಡೆಂಟ್ಸ್ ವಿಂಗ್ಸ್ ಆಫ್ ಫೈರ್ ಅಂತ ಹೇಳ್ತಾರೆ. ಅದಕ್ಕೆ ಲೈಬ್ರರಿಯಲ್ಲಿ ಆಸ್ಕ್ ಫಾರ್ ದ ಆಥರ್ಸ್ ನೇಮ್. ಓಕೆ, ಆಥರ್ ನೇಮ್ ಏನಂತಾರೆ, ಕೆಲವೊಂದು ಸಂದರ್ಭ ಏನಾಗುತ್ತೆ, ಬುಕ್ಸು ಗೊತ್ತಿರತ್ತೆ, ಹೌದಾ, ಎಲ್ಲಿ ಸಡನ್ ಆಗಿ ನಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಐಡಿಯಾ ಕ್ಲೂ ಅಂತಂದ್ರೆ ಆಥರ್ ನೇಮ್ ಹೇಳಿ ಅದನ್ನ ಸರ್ಚ್ ಮಾಡ್ತೀನಿ ಅಂತ ಹೇಳ್ತಾರೆ, ಆ ರೀತಿ. ಅದಕ್ಕೆ ಇಲ್ಲಿ ಏನಂತಂದ್ರೆ ಆಸ್ ದ ಆಥರ್ಸ್ ನೇಮ್ ಅಂತಂದ್ರೆ, ಕುಡ್ ಯು ಇನ್ಫಾರ್ಮ್ ಮಿ ದ ನೇಮ್ ಆಫ್ ದ ಆಥರ್, ಕುಡ್ ಯು ಟೆಲ್ ಮಿ ದ ನೇಮ್ ಆಫ್ ದ ಆಥರ್. ನೋಡಿ, ಈ ರೀತಿ ಬರಬೇಕು. ಕುಡ್ ಅನ್ನು ಯಾಕೆ ಬಳಕೆ ಮಾಡಬೇಕಾದ್ರೆ, ಇಟ್ ಈಸ್ ಮೋರ್ ಪೊಲೈಟ್ ಇನ್ಸ್ಟೆಡ್ ಆಫ್ ಕ್ಯಾನ್. ಕುಡ್ ಯು ಇನ್ಫಾರ್ಮ್ ದ ನೇಮ್ ಆಫ್ ದ ಆಥರ್, ಕುಡ್ ಯು ಟೆಲ್ ಮಿ ದ ನೇಮ್ ಆಫ್ ದ ಆಥರ್ ಅಂತ ಅನ್ಕೊಂಡು, ಅದಕ್ಕೆ ನಿಮಗೆಲ್ಲ ಗೊತ್ತಿರೋದು ದಿಸ್ ಇಸ್ ನನ್ ಅದರ್ ದನ್ ಡಾಕ್ಟರ್ APC ಅವರು ಬರೆದಿರುವಂಥದ್ದು. ಓಕೆ, ಲೈಬ್ರರಿಯನ್, ಇಟ್ ಈಸ್ ಆನ್ ದ ಫಸ್ಟ್ ಫ್ಲೋರ್ ಇನ್ ಇಂಡಿಯನ್ ಲಿಟರೇಚರ್ ಸೆಕ್ಷನ್. ಸ್ಟೂಡೆಂಟ್ ಹೇಳ್ತಾರೆ. ಓಕೆ, ಇಷ್ಟೆಲ್ಲ ಹೇಳಿದ ಮೇಲೆ ಒಂದು ಗ್ರ್ಯಾಟಿಟ್ಯೂಡ್ ಸಲ್ಲಿಸ್ಬೇಕು ನಾವು. ಗ್ರ್ಯಾಟಿಟ್ಯೂಡ್ ಹೆಂಗಂತಂದ್ರೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಅಂತ ಹೇಳ್ಬೋದು. ಅದಕ್ಕಾಗಿ ಲಾಸ್ಟು ಥ್ಯಾಂಕ್ ಯು ಸೋ ಮಚ್ ಅಂತೇಳಿ ಮೆನ್ಷನ್ ಮಾಡಿದರೆ ದಿಸ್ ಈಸ್ ವಾಟ್ ಯು ವಿಲ್ ಗೆಟ್ 3 ಮಾರ್ಕ್ಸ್. ಈ ರೀತಿ ಸಿಂಪಲ್ ಆಗಿ ಟಾಪಿಕ್ಗಳನ್ನ ಈ ರೀತಿ ಬರೀಬೇಕಾಗತ್ತೆ. ಸೊ ದಿಸ್ ಈಸ್ ವಾಟ್ ಲೆಟರ್ ರೈಟಿಂಗ್. ಲೆಟರ್ ರೈಟಿಂಗ್ ಹೇಗೆ ಬರೀಬೇಕು ಅಂತ ಸ್ವಲ್ಪ ಐಡಿಯಾ ನಿಮ್ಗೆ ಇದ್ದೇ ಇರುತ್ತೆ. ಓಕೆ, ಇದನ್ನು ಕೂಡ ನೀವು ಮೆನ್ಷನ್ ಮಾಡ್ಕೋಬಹುದು. ಲೆಟರ್ ಇನ್ನೊಂದು ಜೊತೆಗೆ ಏನಿರುತ್ತೆ ಅಂದರೆ, ಲೈಕ್ ಸಮಥಿಂಗ್ ಲೈಕ್ ಯು ಆರ್ ಆಸ್ ಟು ಸ್ಪೀಕ್, ಓಕೆ, ರಿಪೋರ್ಟೆಡ್ ವರ್ಕ್ ಕೂಡ ಇರುತ್ತೆ. ಇರಲಿ, ನೀವು ಮ್ಯಾಕ್ಸಿಮಮ್ ಜಸ್ಟ್ ಸ್ಮಾಲ್ ರಿಕ್ವೆಸ್ಟ್ ಏನಂತಂದರೆ, ಮ್ಯಾಕ್ಸಿಮಮ್ ಲೆಟರ್ ರೈಟಿಂಗನ್ನು ಅಟೆಂಪ್ಟ್ ಮಾಡಿ. ಯಾಕಂತಂದರೆ ಇಲ್ಲಿ ಮಾರ್ಕಿಂಗ್ ಸ್ಕೀಮ್ ಚೆನ್ನಾಗಿ ಕೊಡ್ಬೋದು ಅವರು. ಅಂದರೆ ಫಸ್ಟಿಗೆ ಡೇಟು, ಸಬ್ಜೆಕ್ಟು ಇವನ್ನೆಲ್ಲ ತಗೋತಲ್ಲ, ಆ ರೀತಿ. ಅದಕ್ಕಾಗಿ ಇದ್ರಿ ಟಚ್ ಮಾಡಿದ್ರೆ ನಿಮಗೆ ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್ ಅಂತ ಕೂಡ ಹೇಳ್ತೀನಿ. ಸೊ ಸಿಂಪಲ್ ಟಾಪಿಕ್ ಎಲ್ಲರಿಗೂ ಅರ್ಥವಾಗಿದೆ ಅಂತ ಅನ್ಕೊಳ್ತೇನೆ. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಕೆಲವೊಂದು ವಿಡಿಯೋಗಳನ್ನ ಬಿಡಿಸ್ಲಿಕ್ಕೆ ಟ್ರೈ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.